ಬೈಕ್ಗಳಲ್ಲಿ ಈ ಬೈಕ್ ನ SUV ಅಂತಾನೆ ಹೇಳ್ಬೋದು ನೋಡಿ. ಈ ಗಾಡಿನ ಫ್ಲಾಟ್ ರೋಡ್ ಅಲ್ಲಿ ಓಡಿಸೋಕ್ಕಿಂತ ಈ ತರ ಆಫ್ ರೋಡ್ಗೆ ಇಳಿಸಿದ್ರೇನೆ ಮಜಾ ನೋಡಿ. ಈ ಗಾಡಿನ ಆರಿಸ್ಕೊಂಡು ಎಗರಿಸ್ಕೊಂಡು ಹೋಗಕ್ ಮಾತ್ರ ಚಿಂದಿ ಅನ್ಕೊಳ್ಳಿ. ಹಿಂದೆ ಯಾರೋ ಅದು ಆರಾಮ 3 ಜನ ಕುತ್ಕೊಂಡು ಹೋಗ್ಬೋದು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೆ. ನಮ್ ಭದ್ರಾವತಿಲಿ ಬ್ಯೂಟಿಫುಲ್ ರೋಡ್ ಅಂದ್ರೆ ಇದೆ ನೋಡಿ. ಹಳೆಗಾಲದಲ್ಲಿ ಬಂದ್ರೆ ಹೋಗೋದಂತೂ ಗ್ಯಾರಂಟಿ ನೋಡಿ. ಒಳ್ಳೆ ಆನೆ ಮೇಗಿಂದ ಹೇಳ್ದಂಗ ಆಗತ್ಲ ಗುರು. ಹೇಗಿದೆ ವ್ಯೂ. ಸಿಟಿ ಸೆಂಟರ್ ಅಲ್ಲಿ ಹೊಳೆ ಹರಿಯುವಂತ ಊರು ಅಂದ್ರೆ ನಮ್ದೇ ನೋಡಿ. ಈ ಹೀರೋ ಕಂಪ್ನಿಯವರು ಅವಾಗಿಂದನೂ ಅಷ್ಟೇ ಲೋ ಮೇಂಟೆನೆನ್ಸ್ ಗಾಡಿ ಬಿಟ್ಟು ಮಲ್ಟಿಪಲ್ ಯೂಸ್ ಗೆ ಬರೋ ಹಾಗೆ ಜನರಿಗೆ ಗಾಡಿಗಳನ್ನ ಕೊಡ್ತಾರೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಕೇಪಬಲ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ ದೇಶದಲ್ಲಿ ಆಫ್ ರೋಡ್ಗೆ ಅಂತ ಬೇರೆ ಕಡೆ ಹೋಗೋದೇ ಬೇಡ ನೋಡಿ. ನಮ್ ಜೀವನದಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಇಟ್ಕೊಂಡಿದೀವಿ ಅನ್ನೋದು ಮ್ಯಾಟರ್ ಆಗಲ್ಲ, ಎಂತ ಫ್ರೆಂಡ್ಸ್ ಇಟ್ಕೊಂಡಿದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಇದ್ರಲ್ಲಿರೋ ಸಸ್ಪೆನ್ಷನ್ ಪವರ್ ನೆಕ್ಸ್ಟ್ ಲೆವೆಲ್, ಆಲ್ ಇನ್ ಒನ್ ಫ್ರೇಮ್ ಅಂತಾರಲ್ಲ ಆ ತರ. ನಮಸ್ಕಾರ ಎಲ್ಲರಿಗೂ, ನಾನ್ ನಿಮ್ ಕೇಪಬಲ್ ಕನ್ನಡಿಗ. ನಮ್ಮ ಹತ್ರ ಇವತ್ತಿರೋ ಗಾಡಿ ಆಫ್ ರೋಡಿಂಗ್ ಅಲ್ಲೇ ಕಿಂಗು ಅನ್ಸ್ಕೊಂಡಿರೋ ಎಕ್ಸ್ಪಲ್ಸ್ 200 ಪ್ರೋ ಎಡಿಷನ್. ಈ ಕಾರ್ಗಳಲ್ಲಿ ನಾವು ಹೇಗೆ SUV ಅಂತ ಹೇಳ್ತೀವೋ ಹಾಗೆ ಬೈಕ್ ಗಳಲ್ಲಿ ಈ ಬೈಕ್ ನ SUV ಅಂತಾನೆ ಹೇಳ್ಬೋದು ನೋಡಿ. ನಾನು ತುಂಬಾ ರೀಲ್ಸ್ ಗಳಲ್ಲಿ ವಿಡಿಯೋಗಳಲ್ಲಿ ತುಂಬಾ ಸಲ ನೋಡಿದೀನಿ. ಎಲ್ಲಿ ನೋಡಿದ್ರು ಎಕ್ಸ್ಪಲ್ಸ್ ಅಂತಿರ್ತಾರಲ್ಲ, ಯಾಕೆ ಈ ಗಾಡಿ ಅಂತ ಹೈಪ್ ಕೊಡ್ತಿರ್ತಾರೆ, ಅಂತದ್ ಏನಿದೆ ಗಾಡಿಲಿ ಅನ್ಕೊಂತಿದ್ದೆ. ಬಟ್ ಇವಾಗ ಗೊತ್ತಾಗ್ತಿದೆ ಯಾಕೆ ಜನ ಎಕ್ಸ್ಪಲ್ಸ್ ಅಂತಿದ್ರು ಅಂತ. ಇದ್ರಲ್ಲಿರೋ ಸಸ್ಪೆನ್ಷನ್ ಪವರ್ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಹೇಳೋದು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ. ಯಾವುದೇ ಗಾಡಿ ಆಗ್ಲಿ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡ್ದಲೆ ಒಂದ್ ಜಡ್ಜ್ಮೆಂಟ್ ಬರಬಾರ್ದು. ಈ ಗಾಡಿಗಳಲ್ಲಿ ನಾವು ಟಾಪ್ ಸ್ಪೀಡ್ ನ ಎಕ್ಸ್ಪೆಕ್ಟ್ ಮಾಡ್ಲೇಬಾರ್ದು. ಈ ಗಾಡಿನ ಫ್ಲಾಟ್ ರೋಡ್ ಅಲ್ಲಿ ಓಡಿಸೋಕ್ಕಿಂತ ಈ ತರ ಆಫ್ ರೋಡ್ಗೆ ಇಳಿಸಿದ್ರೇನೆ ಮಜಾ ನೋಡಿ. ಸಸ್ಪೆನ್ಷನ್ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದ್ರೆ ಸಣ್ಣ ಪುಟ್ಟ ಗುಂಡಿ ಇಳಿಸಿದ್ರೆ ಗೊತ್ತೇ ಆಗ್ತಿಲ್ಲ ನೋಡಿ. ಈ ಗಾಡಿನ ಆರಿಸ್ಕೊಂಡು ಎಗರಿಸ್ಕೊಂಡು ಹೋಗಕ್ ಮಾತ್ರ ಚಿಂದಿ ಅನ್ಕೊಳ್ಳಿ. ಈ ಹಂಪ್ಸ್ ಗಳನ್ನ ಆರಾಮ ಆರಿಸ್ಕೊಂಡು ಹೋಗ್ಬೋದು ಗುರು. ಈ ತರ ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ ಬ್ರೇಕಿಂಗು ಸೈಕ್ ಆಗಿದೆ. ಪೆಟ್ರೋಲ್ ಡಿಸ್ಕ್ ಕೊಟ್ಟಿರೋದ್ರಿಂದ ಬ್ರೇಕ್ ತುಂಬಾ ಶಾರ್ಪ್ ಆಗಿ ಹಿಡಿಯುತ್ತೆ. ವಿತ್ ABS ಫ್ರಂಟ್ ಡಿಸ್ಪ್ಲೇ 276 mm ಇದೆ. 2 ಪಿಸ್ಟನ್ ಕ್ಯಾಲಿಪರ್ ಕೊಟ್ಟಿದ್ದಾನೆ. ಫ್ರಂಟ್ ಸಸ್ಪೆನ್ಷನ್ ಕಾರ್ಟೇಜ್ ಟೈಪ್ ವಿತ್ ಅಡ್ಜಸ್ಟಬಲ್ ಕಂಪ್ರೆಷನ್ ಅಂಡ್ ರೀಬಾಂಡ್ ಡ್ಯಾಂಪಿಂಗ್ ವಿತ್ 250 mm ಟ್ರಾವೆಲ್ ಕೊಟ್ಟಿದ್ದಾನೆ. ಫ್ರಂಟ್ 90 ಸೆಕ್ಷನ್ ಟೈರ್ ಜೊತೆ 533.4 ವೀಲ್ ಸೈಜ್ ಕೊಟ್ಟಿದ್ದಾನೆ. ರೇರ್ 120 ಸೆಕ್ಷನ್ ಟೈರ್ ಜೊತೆ 457 ವೀಲ್ ಸೈಜ್ ಕೊಟ್ಟಿದ್ದಾನೆ. ರೇರ್ 220 mm ಡಿಸ್ಪ್ಲೇ ಕೊಟ್ಟಿದ್ದಾನೆ. ಸಿಂಗಲ್ ಚಾನಲ್ ABS ಮಾತ್ರ ಕೊಟ್ಟಿರೋದು. ರೇರ್ ಬಂದಿ ಕಾಣ್ತಿದ್ಯಾ, ರೆಕ್ಟಾಂಗುಲರ್ ಸ್ವಿಂಗ್ ಆರ್ಮ್ ವಿತ್ 10 ಸ್ಟೆಪ್ ಪ್ರೀಲೋಡ್ ಅಡ್ಜಸ್ಟಬಲ್ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಬ್ಯಾಕ್ 220 mm ಟ್ರಾವೆಲ್ ಕೊಟ್ಟಿದ್ದಾನೆ. ಸಿಂಗಲ್ ಸೀಟ್ ಕೊಟ್ಟಿದ್ದಾನೆ. ಸೀಟು ಸ್ಮೂತ್ ಆಗಿ ಕಂಫರ್ಟಬಲ್ ಆಗಿದೆ. ಆರಾಮ 3 ಜನ ಕುತ್ಕೊಂಡು ಹೋಗ್ಬೋದು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೆ. ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ ಕೊಟ್ಟಿದ್ದಾನೆ. ಅವರೇಜ್ ಮೈಲೇಜ್ 36 ಅಂತ ಹೇಳಿದ್ದಾರೆ. ಬಟ್ ಆಫ್ ರೋಡಿಗೆ ಹೋದಾಗ ಅಷ್ಟೊಂದು ಸಿಗಲ್ಲ ಅನ್ಕೊಂತೀನಿ. ಮೇನ್ ಆಗಿ ಇದ್ರಲ್ಲಿ ಹೇಳ್ಬೇಕಾಗಿರೋದು ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾನೆ. ಹಳೆ ಗಾಡಿಗಳಲ್ಲಿ ವಿತ್ ಟ್ಯೂಬ್ ಕೊಡೋನು, ಆಫ್ ರೋಡ್ಗೆ ಟ್ಯೂಬ್ಲೆಸ್ ಟೈರ್ ಬೆಟರ್ ಆಗಿರುತ್ತೆ. ಇವರೆಲ್ಲ ನಮ್ಮ ಫ್ಯಾನ್ಸು, ನಮ್ಮ ಸಬ್ಸ್ಕ್ರೈಬರ್ಸು. ಹಾಯ್, ಬಂದೆ ಮತ್ತೆ ಸಪೋರ್ಟ್ ಮಾಡಬೇಕು, ನೀವೆಲ್ಲ ಬೆಳೆಸ್ಬೇಕು ನಮ್ಮಂತವ್ರನ್ನ, ಆಯ್ತಾ? ಹೇಳೋ ಯಾರು ಏನಪ್ಪ, ಏನ್ ಸಮಾಚಾರ ಹೇಳ್ಬೇಕಲ್ಲ. ಮದ್ವೆ ಆದ್ಮೇಲೆ ಸಿಗ್ಲಿದಂಗ ಆಗ್ಬಿಟ್ಟಿದ್ಯಾ. ಏನ್ ಮಾಡಕ್ಕಾಗತ್ತ, ಜೀವನ ಅಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ನೋಡಿ. ಈ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನ MML ಹೇಳಂಗಿಲ್ಲ, ಅಡಿ ಲೆಕ್ಕದಲ್ಲಿ ಹೇಳ್ಬೇಕು ನೋಡಿ. ಫ್ರಂಟ್ ಸಸ್ಪೆನ್ಷನ್ ಅಷ್ಟೇ ಅಡಿ ಲೆಕ್ಕದಲ್ಲಿ ಹೇಳ್ಬೇಕು ನೋಡಿ. ಈ ಗಾಡಿ ಇಂಜಿನ್ ಕೆಪಾಸಿಟಿ ಬಂದು 199.6 cc ಸಿಂಗಲ್ ಸಿಲಿಂಡರ್ ಏರ್ ಆರ್ ಆಯಿಲ್ ಕೂಲ್ಡ್ ಇಂಜಿನ್ ಬರುತ್ತೆ. ವಿತ್ OHC ಅಂದ್ರೆ ಓವರ್ ಹೆಡ್ ಕ್ಯಾಮ್ ಶಾಫ್ಟ್ ಅಂತ. ಈ OHC ಇಂಜಿನ್ ಅಂದ್ರೆ ಕ್ಯಾಮ್ ಶಾಫ್ಟ್ ನ ಸ್ಟ್ರೈಟ್ ಆಗಿ ಸಿಲಿಂಡರ್ ಹೆಡ್ ಒಳಗೆ ಬರ್ನಿಂಗ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಗಾಡಿ ಸ್ವಲ್ಪ ಜಾಸ್ತಿ ಪುಷ್ ಮಾಡುತ್ತೆ. ಈ ಹಳೆ ಗಾಡಿಗಳಲ್ಲಿ OHV ಪುಷ್ ರಾಡ್ ಗಳನ್ನ ಬಳಸ್ತಿದ್ರು. ಆ OHV ಪುಷ್ ರಾಡ್ ಗಳನ್ನ ಬಳಸೋದ್ರಿಂದ ಆ ಪುಷ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿತ್ತು. ಬಟ್ ಈಗ OHC ಇಂಜಿನ್ ಬಳಸಿರೋದ್ರಿಂದ ಪುಷ್ ಮಾಡೋದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. 17.3 ಟಾರ್ಕ್, 19.1 ಪವರ್ ಜೊತೆ 8000 RPM ಕೊಟ್ಟಿದ್ದಾನೆ. ಓ ಕೌಚಕ್ ಅಂತವ್ರೆ. ಅಲ್ಲಿ ಪೊಲೀಸ್ ಹಿಡಿತವ್ರೆ, ನಾವ್ ಈ ಕಡೆಯಿಂದ ಹೋಗ್ತಿದೀವಿ. ಇದು ನಮ್ ದೇಶ ಅಂದ್ರೆ
ನಮ್ಮ ದೇಶದ ಜನನೇ ಹೀಗೆ, ತಪ್ಪಿಸ್ಕೊಂಡು ಬಂದೇ ಕಾಲ ಮಾಡಿಬಿಡ್ತೀವಿ. ನಮ್ಮ ಸೊಸೈಟಿಲಿ ಜನಗಳ ಥಿಂಕಿಂಗ್ ಹೇಗಿರುತ್ತೆ ಅಂದ್ರೆ, ಬೇರೆಯವ್ರು ಮಾಡಿದ್ರೆ ತಪ್ಪ ಕಾಣುತ್ತೆ, ಅದೇ ನಾವು ಮಾಡಿದ್ರೆ ನಾವು ತಪ್ಪಿಸ್ಕೊಂತಿದೀವಿ ಅಷ್ಟೇ. ನಾವು ಸೇವಾಕ್ಕೋಸ್ಕರ ತಪ್ಪಿಸ್ಕೊಂತ ಇದೀವಿ, ತಪ್ಪಲ್ಲ. ನೀನು ಹಲ್ಕ ನನ್ನ ಮಗನೇ. ಎಲ್ಲರೂ ಕಚರಾಗಳೇ, ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ. ಎಲ್ಲ ಅವ್ರವ್ರ ಪರ್ಸ್ಪೆಕ್ಟಿವ್ ಅಷ್ಟೇ. ಫಸ್ಟ್ ನಾವು ಸರಿ ಇರ್ಬೇಕು, ಸರಿ ಇಲ್ಲ ಅಂದ್ರೆ ಸರಿ ಆಗ್ಬೇಕು, ಆಮೇಲೆ ಅವ್ನ್ ಸರಿ ಇಲ್ಲ ಅಂತ ಹೇಳ್ಬೇಕು. ನಮ್ ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು. ನಮ್ ದೃಷ್ಟಿಕೋನ ಬದಲಾಯ್ತು ಅಂದ್ರೆ ನಾವು ಬದಲಾಗ್ತೀವಿ, ನಾವು ಬದಲಾದ್ರೆ ದೇಶ ಬದಲಾಗುತ್ತೆ. ಎಲ್ಲ ನಮ್ ಕೈಯಲ್ಲೇ ಇಟ್ಕೊಂಡು ಬೇರೆಯವ್ರ ಮೇಲೆ ಅಪವಾದ ಹೊರಿಸಬಾರ್ದು. ನಮ್ ಭದ್ರಾವತಿಯಲ್ಲಿ ಸಿಟಿ ಒಂದ್ ಕಡೆ ಆದ್ರೆ ಔಟ್ ಆಫ್ ಸಿಟಿ ಇನ್ನೊಂದ್ ಕಡೆ ಇದೆ. ಸಿಟಿ ಓಕೆ ಗುಡ್, ಬಟ್ ಔಟ್ ಆಫ್ ಸಿಟಿ ಇದೆಯಲ್ಲ, ಈಗ ಹೋಗ್ತಿದೀವಲ್ಲ, ಸ್ವರ್ಗದ ಬಾಗಿಲಿಗೆ ಡೈರೆಕ್ಟ್ ಎಂಟರ್ ಆದಂಗೆ ಇರುತ್ತೆ. ಬನ್ನಿ ತೋರಿಸ್ತೀನಿ. ನಮ್ VISL ನ ರೆಡಿ ಮಾಡ್ತಾವ್ರಲ್ಲ ಗುರು, ಈ ಹಳೆ ರೋಡ್ಗಳು, ಈ ಹಳೆ ಬೋರ್ಡ್ಗಳು, ಸುತ್ತ ನೇಚರು, ಹಾಗೆ ಕಳ್ದೋಗ್ಬಿಡ್ತೀವಿ ಅನ್ಸುತ್ತೆ. ನಮ್ ಭದ್ರಾವತಿಲಿ ಬ್ಯೂಟಿಫುಲ್ ರೋಡ್ ಅಂದ್ರೆ ಇದೆ ನೋಡಿ. ಹಳೆಗಾಲದಲ್ಲಿ ಬಂದ್ರೆ ಕಳ್ದೋಗೋದಂತೂ ಗ್ಯಾರಂಟಿ ನೋಡಿ. ಯಾರೋ ಕಾಲ್ ಮಾಡ್ತಿದ್ದಾರೆ. ಓ, ಸುಜಿತ್ ಕುಮಾರ್. ಹೇಳ್ರಿ. ಇಲ್ಲ ಕಣ್ರಿ. ಸರಿ ಆಯ್ತು. ಈ ಗಾಡಿಲಿ ಕಿಕ್ ಸ್ಟಾರ್ಟ್ ಆಪ್ಷನ್ ಆಗೇ ಬಿಟ್ಟಿದ್ದಾನೆ. ಇದು ಬೆಟರ್. ಯಾಕೆ ಅಂದ್ರೆ ಆಫ್ ರೋಡ್ ಅಲ್ಲಿ ಆಲ್ಮೋಸ್ಟ್ ಸೆಲ್ಫ್ ಸ್ಟಾರ್ಟ್ ಕೈ ಕೊಡ್ತವೆ, ಅವಾಗ ಕಿಕ್ ಸ್ಟಾರ್ಟ್ ಯೂಸ್ ಮಾಡ್ಕೋಬಹುದು ನೋಡಿ. ಫುಟ್ ಫ್ಲೆಕ್ಸ್ ನ ಈ ತರ ತೆಗಿಬಹುದು. ಆಫ್ ರೋಡಿಂಗ್ ಹೋದಾಗ ಜಾರುತ್ತೆ ಅಂತ ಈ ಆಪ್ಷನ್ ಕೊಟ್ಟಿದ್ದಾನೆ. ಇದನ್ನ ರಿಮೂವ್ ಮಾಡ್ಕೊಂಡ್ರೆ ರಫ್ ಫುಟ್ ಫ್ಲೆಕ್ಸ್ ಸಿಗುತ್ತೆ, ಅವಾಗ ಕಾಲ್ ಜಾರೋಲ್ಲ. ಹೌದಾ ಯಜಮಾನ್ರೆ? ಗೇರ್ ಲಿವರ್ ಸಿಂಗಲ್ ಕೊಟ್ಟಿದ್ದಾನೆ. 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಜೊತೆ ಟಾಪ್ ಸ್ಪೀಡ್ 135 ಅಂತ ಹೇಳಿದ್ದಾರೆ. ಬಟ್ ಈ ಗಾಡಿ 126 ಲಾಸ್ಟ್ ರೀಚ್ ಆಗುತ್ತೆ. ಆಹಾ, ಸೌಂಡ್ ನೋಡ್ಗುರು, ಸೌಂಡ್ಗೆ ಕೊಡ್ಬೇಕು ಕಾಸು. ಏಯ್ ನಾಯಿ, ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ನಮ್ ದೇಶದಲ್ಲಿ ಆಫ್ ರೋಡ್ಗೆ ಅಂತ ಬೇರೆ ಕಡೆ ಹೋಗೋದೇ ಬೇಡ ನೋಡಿ. ಯಾಕೆ ಅಂದ್ರೆ ನಮ್ ದೇಶದಲ್ಲಿ ಹೈವೇಗಳೇ ಆಫ್ ರೋಡ್ಗೆ ಹೆಚ್ಚಾಗಿರುತ್ತೆ ಗುರು. ಈ ಗಾಡಿ ಆನ್ ರೋಡ್ ಪ್ರೈಸ್ ಬಂದು 1,80,000 ಆಗುತ್ತೆ. ಈ ಪ್ರೈಸ್ ಅಲ್ಲಿ ನೀವು ಆಫ್ ರೋಡಿಂಗ್ ಬೈಕ್ ತಗೋಬೇಕು ಅಂತಂದ್ರೆ ಈ ಗಾಡಿ ಬೆಸ್ಟ್ ಅಂತ ಹೇಳ್ಬೋದು. ಮೇಂಟೆನೆನ್ಸ್ ತುಂಬಾ ಕಮ್ಮಿ ಇರುತ್ತೆ. 1,000-1,500 ಒಳಗಡೆ ಸರ್ವಿಸ್ ಮುಗ್ದೋಗುತ್ತೆ. ಟೋಟಲ್ ವೆಯ್ಟ್ 161 kg ಇದೆ. ಹಳೆ ಗಾಡಿಗಿಂತ 5-6 kg ಜಾಸ್ತಿ ಬರುತ್ತೆ. ಈ ಗಾಡಿ ನಮ್ ರೋಡ್ ಗಳಿಗೆ ಹೇಳಿ ಮಾಡ್ಸಿರೋ ಗಾಡಿ ಅನ್ಬೋದು. ಯಾಕೆ ಅಂತ ಕೇಳ್ತೀರಾ? ಇದಕ್ಕೆ. ಬಟ್ ಈ ಗಾಡಿಲಿ ಮಾತ್ರ ಅದ್ಯಾವ್ದು ಫೀಲೇ ಆಗಲ್ಲ ಗುರು. ಕ್ಲಚ್ಚು ಮತ್ತೆ ಗೇರು ಬೆಣ್ಣೆ ತರ ಇದೆ ಗುರು. ಈ ಹೀರೋ ಕಂಪ್ನಿಯವರು ಅವಾಗಿಂದನೂ ಅಷ್ಟೇ ಲೋ ಮೇಂಟೆನೆನ್ಸ್ ಗಾಡಿ ಬಿಟ್ಟು ಮಲ್ಟಿಪಲ್ ಯೂಸ್ ಗೆ ಬರೋ ಹಾಗೆ ಜನರಿಗೆ ಗಾಡಿಗಳನ್ನ ಕೊಡ್ತಾರೆ. ಎಕ್ಸಾಂಪಲ್, ಈ ಗಾಡಿನ ತಗೊಳ್ಳಿ. ಸಿಟಿ ಕಮ್ಯುನಿಟಿ ಯೂಸ್ ಮಾಡಬಹುದು, ಆಫ್ ರೋಡಿಗೆ ಯೂಸ್ ಮಾಡಬಹುದು, ಟೂರಿಂಗ್ ಮಾಡಬಹುದು, ಆಲ್ ಇನ್ ಒನ್ ಫ್ರೇಮ್ ಅಂತಾರಲ್ಲ ಆ ತರ. 1,80,000 ಅಲ್ಲಿ ನೀವ್ ಎಲ್ಲಾ ತರನು ಗಾಡಿ ಯೂಸ್ ಮಾಡಬಹುದು. ನಮ್ ಹುಡ್ಗಂಗ್ ಕಾಲ್ ಮಾಡೋಣ. ಅವ್ನ್ ರಿಂಗ್ ಟೋನ್ ನೋಡ್ಗುರು, ಹುಂಡಾ ಫಿಲಮ್ದು. ಬಂದ. ಕ್ಯಾಮ್ರಾ ಮುಂದೆ ಬರೋಕೆ ನಾಚ್ಕೊಂತವನೆ ಪಾಪ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ನಾಚ್ಕಂತಿಲ್ಲ, ಬಾರ ಇಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಮ್ ಜೀವನದಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಇಟ್ಕೊಂಡಿದೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ, ಎಂತ ಫ್ರೆಂಡ್ಸ್ ಇಟ್ಕೊಂಡಿದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಒಬ್ಬ ನಿಯತ್ತಾಗಿರೋ ಫ್ರೆಂಡು 100 ನಿಯತ್ತಿಲ್ದಿರೋ ಫ್ರೆಂಡ್ಗೆ ಸಮ. ಯಾರ ಜೊತೆ ನಾವು ಖುಷಿಯಾಗಿರ್ತೀವಲ್ಲ ಅವನಲ್ಲ ನಿಜವಾದ ಫ್ರೆಂಡು. ಯಾರ ಹತ್ರ ದುಡ್ಡಿಲ್ದೇ ಇದ್ರು ಖುಷಿಯಾಗಿರ್ತೀವಲ್ಲ ಅವನು ನಿಜವಾದ ಫ್ರೆಂಡು. ಆ ಫ್ರೆಂಡ್ ಹತ್ರ ನಾವ್ ಎಲ್ಲಾ ಟೈಮು ಖುಷಿಯಾಗಿರ್ತೀವಿ. ಸುಖ ದುಃಖ ಕಷ್ಟದಲ್ಲಿ, ನಮ್ ಡೌನ್ ಫಾಲ್ ಅಲ್ಲಿ, ನಮ್ಮ ಮತ್ತೆ ಅವರ ಬೆಳವಣಿಗೆಯಲ್ಲಿ. ಒಂಥರ ಈ ಗಾಡಿ ತರ ಅನ್ಬೋದು, ಆಲ್ ಇನ್ ಒನ್ ಅನ್ನೋ ಹಾಗೆ. ಬನ್ನಿ ತೋರಿಸ್ತೀನಿ ಆಫ್ ರೋಡಲ್ಲಿ ಗಾಡಿ ಹೇಗೆ ಹೋಗುತ್ತೆ ಅಂತ. ಸದ್ಯಕ್ಕೆ ಆಫ್ ರೋಡ್ ಸಿಗಂಗೆಲ್ಲೂ ಕಾಣ್ತಿಲ್ಲ. ಈ ರೋಡ್ನೇ ಆಫ್ ರೋಡ್ ಅನ್ಕೊಂಡು ಹೊಡಿಯೋಣ ಬನ್ನಿ. ಮೋಡ್ ಚೇಂಜ್ ಮಾಡ್ಕೋಣ. ರೋಡ್ಸ್ ಹೋಯ್ತು. ಬ್ಲೂಟೂತ್ ಈಕೋ ಎವಿ ಬಂತು ನೋಡಿ. ಆಫ್ ರೋಡ್ ಕಾಣಿಸ್ತಿದ್ಯಾ? ಆಫ್ ರೋಡಿಗೆ ಬಂದಿದ್ಯಾ? ಬನ್ನಿ. ಕಣಕು ಕೆಚ್ಚಿ ಬಿಸಾಕ್ಬಿಡು. ಆಫ್ ರೋಡಲ್ಲಿ ಇದೀವಿ ಅಂತ ಅನಿಸ್ತಿಲ್ಲ ನೋಡಿ.
ಬೇರೆ ಗಾಡಿಗಳಾಗಿದ್ದಿದ್ರೆ ಇಷ್ಟೊತ್ತಿ ಸೈಡಿಗೆ ಎತ್ತಿ ಬಿಸಾಕಿರೋದು. ಸಸ್ಪೆನ್ಷನ್ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಈ ಎಕ್ಸ್ಪಲ್ಸ್ ಗಾಡಿಗಳಲ್ಲಿ ಆಲ್ರೆಡಿ ಸ್ಟಾಕ್ ಸಸ್ಪೆನ್ಷನ್ ಚೆನ್ನಾಗಿದೆ, ಅದರಲ್ಲೂ ಪ್ರೋ ಎಡಿಷನ್ ಅಲ್ಲಿ 60mm ಟ್ರಾವೆಲ್ ಜಾಸ್ತಿ ಕೊಟ್ಟಿದ್ದಾನೆ. ಸಕ್ಕತ್ತಾಗಿ ಸ್ಮೂತ್ ಆಗಿರುತ್ತೆ. ಆಫ್ ರೋಡಿಂಗ್ ಎಲ್ಲಾರು ಎತ್ಕೊಂಡು ಹೋಗುರು, ಆರಾಮಾಗಿ ಹೋಗ್ಬರ್ತೀನಿ ನಾನು. ನೀನು ಹೊಡಿಯೋ ತಾಕತ್ತಿದ್ಯಾ ಅಷ್ಟೇ ಕೇಳದ್ ಗಾಡಿ ಇದು. ನೀನ್ ಎಲ್ಲಾರು ಎತ್ಕೊಂಡು ಹೋಗು, ಹೇಗಾರು ಓಡಿ, ನಾನು ರೆಡಿ ಇದ್ದೀನಿ. ಆಫ್ ರೋಡಿಂಗ್ ಗಾಡಿ ಅನ್ನೋದಕ್ಕೆ ಅಪ್ರೂವ್ ಮಾಡ್ತೀನಿ ಬನ್ನಿ. ಈ ದಿಬ್ಬನ ಈಸಿಯಾಗಿ ಹತ್ಸ್ಬೋದು ನೋಡಿ. ಗ್ರೌಂಡ್ ಕ್ಲಿಯರೆನ್ಸ್ 270mm ಇರೋದ್ರಿಂದ ಆರಾಮ ಹೋಗುತ್ತೆ. ನೀವೆಲ್ಲಿ ಹತ್ತಿಸ್ತೀರಾ, ಎಲ್ಲಿ ಇಳಿಸ್ತೀರಾ, ಎಲ್ಲಾದ್ರೂ ಈ ಗಾಡಿ ರೆಡಿ ಇರುತ್ತೆ ನೋಡಿ. ಮ್ಯಾಟ್ರೇ ಆಗಲ್ಲ ಗುರು. ನೋಡಿ, ನಾನು ಹೈಟು 5.9 to 6 ಇದ್ದೀನಿ, ಆದರೂ ನನಗೆ ಪೂರ್ತಿಯಾಗಿ ಕಾಲು ಸಿಗ್ತಿಲ್ಲ. ಆ ಕಡೆ ಈ ಕಡೆ ಆಗ್ತಿದೆ ನೋಡಿ. ಅಯ್ಯಪ್ಪ, ಅಯ್ಯಪ್ಪ, ಒಳ್ಳೆ ಆನೆ ಮೇಗಿಂದ ಹೇಳ್ದಂಗೆ ಆಗತ್ತಲ್ಲ ಗುರು. ಸೀಟ್ ಹೈಟು 885mm ಹೈಟ್ ಕೊಟ್ಟಿದ್ದಾನೆ. ನಾರ್ಮಲ್ ಎಕ್ಸ್ಪಲ್ಸ್ ಅಲ್ಲಿ 825mm ಇದೆ. ಇನ್ನು 60mm ಹೈಟ್ ಜಾಸ್ತಿ. ಬಾಡಿ ಆಫ್ ರೋಡ್ ಟೈಪ್ ಕೊಟ್ಟಿದ್ದಾನೆ. ಕಾಣ್ತಿದ್ಯಾ ಕಣ ಮಾತ್ರಲ್ಲಿ. ಹಿಂದೆ ಯಾರೋ ಅದು, ಏಯ್ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅಲ್ಲ ಕಣ, ಕಟಿಂಗಿಗೂ ಗಡ್ಡ ಬಿಟ್ರದಕ್ಕೂ ಸಕ್ಕತ್ತಾಗಿ ಕಾಣ್ತಿದ್ಯಾ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನಮ್ಮೂರಿಗೆ ನಾವೇ ನೆಂಟರ್ ಆಗ್ಬಿಟ್ಟಿದೀವಲ್ಲ ಗುರು. ಏನೇನೋ ಮಾಡ್ತಾವ್ರೆ. ಕನ್ಸ್ಟ್ರಕ್ಷನ್ ಜೋರಾಗಿ ನಡೀತಿದೆ. ಹೇಗಿದೆ ವ್ಯೂ? ಸಿಟಿ ಸೆಂಟರ್ ಅಲ್ಲಿ ಹೊಳೆ ಹರಿಯುವಂತ ಊರು ಅಂದ್ರೆ ನಮ್ದೇ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನೋಡೋಕೆ ಕಣ್ಸಾಲ್ದು ನಮ್ ಭದ್ರಾವತಿ ನೋಡೋಕೆ. ಅಷ್ಟಿಲ್ದಲೇ ಹೇಳಿದಾರ ನಮ್ಮ ಅಣ್ಣವರು. LCD ಡಿಸ್ಪ್ಲೇ ವಿತ್ ಬ್ರೈಟ್ನೆಸ್ ಕಂಟ್ರೋಲ್ ಇದೆ. ಬ್ಲೂಟೂತ್ ಕನೆಕ್ಟಿವಿಟಿ ಸಹ ಇದೆ. ಗೇರ್ ಇಂಡಿಕೇಟರ್ ಕೊಟ್ಟಿದ್ದಾನೆ. ಸ್ಪೀಡೋಮೀಟರ್, ಓಡೋಮೀಟರ್, ಟ್ರಿಪ್ ಮೀಟರ್ ಎಲ್ಲ ಡಿಜಿಟಲ್ ಇದೆ. ಕಾಲ್ ಆರ್ ಮೆಸೇಜ್ ಬಂದ್ರೆ ಅಲರ್ಟ್ ಬರುತ್ತೆ. ನ್ಯಾವಿಗೇಷನ್ ಕೊಟ್ಟಿದ್ದಾನೆ. ಅವರೇಜ್ ಫ್ಯೂಲ್ ಎಫಿಷಿಯನ್ಸಿ ಸಹ ಕೊಟ್ಟಿದ್ದಾನೆ. ಕ್ಲಾಕ್ ಇದೆ. USB ಚಾರ್ಜಿಂಗ್ ಪೋರ್ಟ್ ಇದೆ. ಈ ಗಾಡಿಲಿ 3 ರೈಡಿಂಗ್ ಮೋಡ್ಸ್ ಬರುತ್ತೆ. 1 ರೋಡ್, 2 ಆಫ್ ರೋಡ್, 3 ರ್ಯಾಲಿ ಅಂತ. ಆ ಮೋಡ್ ಬಟನ್ ನ ಲಾಂಗ್ ಪ್ರೆಸ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಇದರಲ್ಲಿ ಪಾರ್ಕಿಂಗ್ ಲೈಟ್ ಆಪ್ಷನ್ ಇದೆ. ಮಳೆಗಾಲದಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದಾಗ ಆನ್ ಮಾಡೋಕೆ ಒಳ್ಳೆ ಆಪ್ಷನ್. ಫ್ರಂಟ್ LED ಹೆಡ್ಲೈಟ್ ಕೊಟ್ಟಿದ್ದಾನೆ. DRL LED ಕೊಟ್ಟಿದ್ದಾನೆ. ಅದರಲ್ಲೂ ಹೀರೋ ಅಂತ ಶೋ ಮಾಡಿದ್ದಾನೆ ನೋಡಿ. ಇಂಡಿಕೇಟರ್ಸ್ LED ಕೊಟ್ಟಿದ್ದಾನೆ. ಗುಡ್. ಹಳೆ ಗಾಡಿಗಳಲ್ಲಿ ಆಲೋಜನ್ ಬಳಸಿದ್ದ. ನಕಲ್ ಗಾರ್ಡ್ಸ್ ಕೊಟ್ಟಿದ್ದಾನೆ. ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ತುಂಬಾ ಯೂಸ್ ಆಗುತ್ತಿದ್ದು. ಹಾಯ್, ಯೂಟ್ಯೂಬ್ ಅಲ್ಲಿ ಚಾನಲ್ ಇದೆ, ಓಪನ್ ಮಾಡ್ಕೋ, ಕೇಪಬಲ್ ಕನ್ನಡಿಗ ಅಂತ. ಸರಿನಾ? ಸರಿ. ನಾನು ಮಾಡಕ್ಕೆ ಹೇಳಿದ ಅಲ್ಲೇ ಒಂದು 2 ತಿಂಗಳಾಯ್ತು. ಮತ್ತೆ ಇಲ್ಲ, ಮುಗೀತು. ಸರಿನಾ? ಆ ಯೂಟ್ಯೂಬಲ್ಲಿ ನೋಡಿ ಬರುತ್ತೆ. ನಾಳೆ ನಾಡ್ದು ಅಪ್ಲೋಡ್ ಮಾಡ್ತೀನಿ. ಹಾಯ್, ಕೇಪಬಲ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಬಾಯ್. 2 ಕಡೆನೂ ಕಾಲಿಡು. ಸಿಗುತ್ತಾ ನೋಡೋಣ. ಸಿಗೋಲ್ಲ ಅಲ್ಲ ನೋಡಿ. ಇವನು ಕೂಡ 5.9 to 6 ಇದ್ದಾನೆ. ಇವನಿಗೂ ಆ ಕಡೆ ಈ ಕಡೆ ಆಗ್ತಿದೆ ನೋಡಿ. 5.5 ಬಿಲೋ ಇರೋರು ಈ ಗಾಡಿ ಓಡಿಸೋದಲ್ಲ, ನಿಲ್ಲಿಸ್ಕೊಳಕ್ಕೂ ಕಷ್ಟ ಆಗುತ್ತೆ ನೋಡಿ. ಗಾಡಿ ಓನರ್ ವಿಡಿಯೋ ನೋಡಿದ್ರೆ ಜೀವ ಕಳ್ಕೊಂಡ್ಬಿಡ್ತಾನೆ ಅಷ್ಟೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಯಾಕೆ ಅಂದ್ರೆ ಅವ್ರ ಗಾಡಿಗಳನ್ನ ಅವ್ರು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ನಾವ್ ಈ ತರ ಓಡಿದ್ರೆ ಬೇಜಾರಾಗುತ್ತಲ್ವಾ ಮತ್ತೆ. ಸಾರಿ ಬ್ರೋ, ನನ್ನ ಕಡೆಯಿಂದ. ಈ ಡಿಫ್ರೆನ್ಸ್ ಗೊತ್ತಾಗ್ಬೇಕು ಅಂದ್ರೆ ಡೈಲಿ ಗಾಡಿ ಓಡಿಸಿದ್ರೆ ನೀಟಾಗಿ ಗೊತ್ತಾಗುತ್ತೆ ನೋಡಿ. ಈಗ ರೋಡಿಗೆ ಬಂದೀವಿ. ರೋಡ್ ಮೂಡ್ತವಣ. Okay, let's start.